ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಇಂದು ನಾವು 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಭಾಗ 1ರಲ್ಲಿ ಬರ್ತಕ್ಕಂತಹ ಗದ್ಯ ಭಾಗ 4 ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನುವಂಥ ಒಂದು ಪಾಠದ ಸಾರಾಂಶವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ. ಇತ್ತೀಚೆಗೆ ಸೆಪ್ಟೆಂಬರ್ 5ರಂದು ನಾವು ಶಿಕ್ಷಕರ ಆಚರಣೆಯನ್ನು ಮಾಡಿದ್ದೀವಿ. ಶಿಕ್ಷಕರ ದಿನಾಚರಣೆಯನ್ನು ಆಚರಣೆಯನ್ನು ಮಾಡೋದರ ಜೊತೆಗೆ ನಾವು ಯಾಕೆ ಶಿಕ್ಷಕರನ್ನು ಗೌರವ ಕೊಡ್ತೀವಿ, ಆಮೇಲೆ ಶಿಕ್ಷಕರ ದಿನಾಚರಣೆ ಏಕೆ ಆಚರಿಸ್ತೇವೆ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ಅದಷ್ಟೇ ಅಲ್ಲದೆ ಕೂಡ ನಾವು ಶಿಕ್ಷಕರ ದಿನಾಚರಣೆ ಮಾಡುವುದರ ಜೊತೆಗೆ ನಮಗೆ ನೆಚ್ಚಿನ ಗುರುಗಳಾಗಿರ್ತಕ್ಕಂತಹ ಎಲ್ಲ ಗುರುಗಳನ್ನು ನಾವು ನಮನಗಳನ್ನು ಅವರಿಗೆ ಗೌರವಪೂರ್ವಕವಾಗಿ ಸಲ್ಲಿಸಿದ್ದೀವಿ. ನಾವು ವಿಶ್ವೇಶ್ವರಯ್ಯರವರ ಜನ್ಮ ದಿನಾಚರಣೆಯನ್ನು ಇಂಜಿನಿಯರ್ಸ್ ಡೇ ಅಂತ ಹೇಗೆ ಆಚರಣೆ ಮಾಡ್ತೀವಲ್ಲ, ಅದೇ ರೀತಿಯಾಗಿ ಶಿಕ್ಷಕರ ದಿನಾಚರಣೆಯನ್ನು ನಾವು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಏನು ಮಾಡ್ತೀವಿ, ಶಿಕ್ಷಕರ ದಿನಾಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಮಕ್ಕಳೇ. ಅದಷ್ಟೇ ಅಲ್ಲದೆ ನಿಮಗೆ ಈಗಾಗಲೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಬಗ್ಗೆ ನೀವೆಲ್ಲರೂ ತಿಳಿದುಕೊಂಡಿದ್ದೇ ಇರುತ್ತೆ, ಹೌದಲ್ವಾ? ನೀವು ಹಿಂದಿನ ತರಗತಿಯಲ್ಲಿ ಆಗಿರ್ಬೋದು, ಅಥವಾ ಟೀಚರ್ಸ್ ಡೇ ದಿನ ಸೆಲೆಬ್ರೇಟ್ ಮಾಡುವಾಗ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಪ್ರಬಂಧ ಬರೆಯುವಂಥ ಸಂದರ್ಭದಲ್ಲಿ, ಹೀಗೆ ಹಲವಾರು ನಿಮ್ಮ ವಿಷಯವನ್ನು ಸಂಗ್ರಹಿಸುವಂತಹ ಸಂದರ್ಭದಲ್ಲಿ ನೀವು ಇವ್ರ ಬಗ್ಗೆ ತಿಳಿದುಕೊಂಡೇ ಇರ್ತೀರ. ಈ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಅಸಾಮಾನ್ಯ ಪ್ರತಿಭೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ಇವರೊಬ್ಬರು ಶಿಕ್ಷಕರಾಗಿ, ಪ್ರಾಧ್ಯಾಪಕರಾಗಿ, ತತ್ವಜ್ಞಾನಿಯಾಗಿ, ಉಪರಾಷ್ಟ್ರಪತಿಯಾಗಿ ತಮ್ಮ ಜೀವಮಾನದ ಸಾಧನೆಗಳನ್ನು ಮಾಡಿದ್ದಾರೆ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ಅನ್ನುವಂತಹ ಪಾಠದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಪಾಠವನ್ನು ಪ್ರಾರಂಭ ಮಾಡೋಣ. ಗದ್ಯ ಭಾಗ 4 ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್. ಮಕ್ಕಳೇ, ನಾವು ಆಶಯ ಭಾಗವನ್ನು ನೋಡಿಕೊಂಡು, ಪದಗಳ ಅರ್ಥವನ್ನು ನೋಡಿಕೊಂಡು, ಟಿಪ್ಪಣಿಗಳಿರ್ತಾವೆ ಅವುಗಳನ್ನು ನೋಡಿಕೊಂಡು, ಆಮೇಲೆ ಪ್ರವೇಶ ಭಾಗ ನೋಡ್ಕೊಂಡು ಪಾಠವನ್ನು ಪ್ರಾರಂಭ ಮಾಡೋಣ. ಬನ್ನಿ, ಮೊದಲನೇದಾಗಿ ಆಶಯ ಏನು ಹೇಳುತ್ತೆ ಪ್ರಸ್ತುತ ಪಾಠದ ಬಗ್ಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನ ಕ್ಷೇತ್ರದ ಅಸಾಮಾನ್ಯ ಪ್ರತಿಭೆ. ನೋಡಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ತತ್ವಜ್ಞಾನದ ಕ್ಷೇತ್ರದ ಇವರು ಅಸಾಮಾನ್ಯ ಪ್ರತಿಭೆ ಅಂತಲೇ ಹೇಳ್ಬೋದು. ಯಾಕಂದರೆ ತತ್ವಜ್ಞಾನಿಯಾಗಿ ಹಲವಾರು ಚಿಂತನೆಗಳನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರು ತಾತ್ವಿಕರು, ದಾರ್ಶನಿಕರು ಹೌದು, ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ಪ್ರಚುರಪಡಿಸಿದ ರಾಜಕೀಯ ಧುರೀಣರು. ನೋಡಿ, ಇವರೊಬ್ಬರು ತಾತ್ವಿಕರು ಹೌದು, ದಾರ್ಶನಿಕರು ಹೌದು, ಅಂದರೆ ಜ್ಞಾನಿಗಳು ಕೂಡ ಹೌದು, ಆಧ್ಯಾತ್ಮಿಕ ಸಂಪತ್ತನ್ನು, ಬೌದ್ಧಿಕ ನಿಲುವನ್ನು ನಮಗೆ ಉಣಬಡಿಸಿದ್ದಾರೆ. ಇವರ ವಿದ್ವತ್ಪೂರ್ಣ ವಿಚಾರ ಮತ್ತು ಚಿಂತನೆ ಉದ್ಬೋಧಕವೂ ಸ್ಫೂರ್ತಿಯುತವೂ ಆಗಿವೆ. ಆದರ್ಶ ಶಿಕ್ಷಕರಾಗಿದ್ದ ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು. ಮಕ್ಕಳಿಗೆ ನೋಡಿ, ಆದರ್ಶ ಶಿಕ್ಷಕ ನಾವು ಯಾಕೆ ಕರಿತೀವಪ್ಪ ಅಂದ್ರೆ, ಗುರುವಿನ ಸ್ಥಾನ ಎಂಥದ್ದು, ಗುರುವಿಗೆ ನಾವು ಯಾವ ರೀತಿಯಾಗಿ ಗೌರವವನ್ನು ಕೊಡಬೇಕು, ನಮ್ಮ ಸಮಾಜದ ನಿರ್ಮಾಣಕ್ಕೆ ಗುರುವಿನ ಪಾತ್ರ ಎಷ್ಟಿದೆ ಎಂಬುದನ್ನು ಇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆತ್ಮವಂಚನೆ ಇಲ್ಲದೆ ಶ್ರದ್ಧಾಪೂರ್ವಕವಾಗಿ ಸಚ್ಚಾರಿತ್ರ್ಯ ಮೌಲ್ಯಗಳನ್ನು ವೃದ್ಧಿಸಿಕೊಂಡು ಭಾರತದ ರಾಷ್ಟ್ರಪತಿಗಳಾಗಿ ಅನುಪಮ ಸೇವೆಗೈದವರು. ನೋಡಿ, ನಾನು ಮೊದಲೇ ಹೇಳಿದೆ, ಇವರೊಬ್ಬರು ಶಿಕ್ಷಕರು ಹೌದು, ಪ್ರಾಧ್ಯಾಪಕರು ಹೌದು, ತತ್ವಜ್ಞಾನಿಯೂ ಹೌದು, ರಾಷ್ಟ್ರಪತಿಯೂ ಹೌದು, ಉಪರಾಷ್ಟ್ರಪತಿಯೂ ಹೌದು ಅಂತಲೇ ಹೇಳಿದೆ, ಹೌದಲ್ವಾ? ತಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಉನ್ನತ ಆಗಿರ್ತಕ್ಕಂತಹ ಮೌಲ್ಯಗಳನ್ನು ನಮಗೆ ಧಾರೆ ಎರೆದಿದ್ದಾರೆ. ಇಂಥ ಮೇರು ಆದರ್ಶ ವ್ಯಕ್ತಿತ್ವದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜೀವನ ಸಾಧನೆಯನ್ನು ಪರಿಚಯಿಸುವುದೇ ಪ್ರಸ್ತುತ ಗದ್ಯ ಭಾಗದ ಆಶಯ. ನೋಡಿ, ಇವರಲ್ಲಿರ್ತಕ್ಕಂತಹ ಆದರ್ಶದ ಮೌಲ್ಯಗಳೇನದಾವಲ್ಲ, ಚಿಂತನೆಗಳೇನದಾವಲ್ಲ, ಅವುಗಳನ್ನು ಇಂದಿನ ಪ್ರಸ್ತುತ ಪಾಠದಲ್ಲಿ ನಾವು ನೋಡೋದು. ಪ್ರಕೃತ ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ವ್ಯಕ್ತಿಚಿತ್ರ ಗದ್ಯ ಭಾಗವನ್ನು KS ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು, ಕೃತಿಗಳ ಆಧಾರದಿಂದ ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿ ನಿಗದಿ ಮಾಡಿದೆ. ಈ ಪ್ರಸ್ತುತ ಗದ್ಯ ಭಾಗ ವ್ಯಕ್ತಿಚಿತ್ರ ಅನ್ನುವಂಥ ವ್ಯಕ್ತಿಚಿತ್ರ ಏನಂತೇಳಿ ನಿಮಗೆ ಪ್ರವೇಶ ಭಾಗವನ್ನು ಹೇಳಬೇಕಾದ್ರೆ ಮಕ್ಕಳಿಗೆ ಹೇಳ್ತೀನಿ. ಈ ವ್ಯಕ್ತಿಚಿತ್ರ ಗದ್ಯ ಭಾಗವನ್ನು ಏನು ಮಾಡಿದರೆ, ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಗದ್ಯ ಭಾಗವನ್ನು KS ರತ್ನಮ್ಮ ಅವರ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಜೀವನ ಸಾಧನೆ ಎನ್ನುವಂಥ ಒಂದು ಕೃತಿಗಳ ಆಧಾರದಿಂದ ಮತ್ತು AN ಮೂರ್ತಿರಾವ್ ಅವರ ಚಿತ್ರಗಳು, ಪತ್ರಗಳು ಅನ್ನುವಂಥ ಒಂದು ಕೃತಿಗಳಿಂದ ಏನು ಮಾಡಿದ್ದಾರೆ, ಪ್ರಸ್ತುತ ಪಠ್ಯಭಾಗವನ್ನು ಸಿದ್ಧವನ್ನು ಪಡಿಸಿದ್ದಾರೆ. ಪದಗಳ ಅರ್ಥ:
ಗ್ರಹಣ ಶಕ್ತಿ, ವಿಷಯವನ್ನು ತಿಳಿದುಕೊಳ್ಳುವಂತಹ ಒಂದು ಸಾಮರ್ಥ್ಯ. ಅಮರ ಅಂತಂದ್ರೆ ಶಾಶ್ವತವಾದಂಥದ್ದು. ಬುನಾದಿ ಅಂದ್ರೆ ತಳಹದಿ, ಅಡಿಪಾಯ. ಬೆರಗು ಅಂದ್ರೆ ಆಶ್ಚರ್ಯ. ಭಾವೋದ್ರೇಕ ಅಂದ್ರೆ ಭಾವನಾ ಪರವಶತೆ. ಮೊಳಗು ಅಂದ್ರೆ ಧ್ವನಿ ಮಾಡು. ಅನುಪಮ ಅಂದರೆ ಏನೇ ಇಲ್ಲದ. ಬೇಗೆ ಅಂದ್ರೆ ಸಂಕಟ. ಮಂತ್ರಮುಗ್ಧ ಅಂದ್ರೆ ಮೌನ ಅಥವಾ ಆಶ್ಚರ್ಯಚಕಿತ. ವ್ಯಾಪಕ ಅಂತಂದರೆ ವಿಸ್ತಾರವಾದಂಥದ್ದು. ಟಿಪ್ಪಣಿ: ಪ್ರೆಸಿಡೆನ್ಸಿ ಕಾಲೇಜು ಬ್ರಿಟಿಷರು ಮದ್ರಾಸು, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಕಲ್ಕತ್ತಾಗಳಲ್ಲಿ ನಡೆಸುತ್ತಿದ್ದ ಕಾಲೇಜು. ನೋಡಿ, ಪ್ರೆಸಿಡೆನ್ಸಿ ಕಾಲೇಜ್ ಅಂತ ಯಾವ ಕರ್ತಿದ್ರು, ಚೆನ್ನೈ ಒಳಗೆ ಬ್ರಿಟಿಷರು ಏನು ಮಾಡ್ತಿದ್ರು, ಮದ್ರಾಸ್ ಅಂತ ಕರ್ತಾ ಇದ್ರು. ಅದಕ್ಕೆ ಮೊದಲನೇ ಹೆಸರಿಗೆ ಚೆನ್ನೈ ಅಂತಾರ. ಬೊಂಬೈ ಅಂತ ಇದ್ರು ಮುಂಬೈಗೆ, ಈಗ ಪ್ರಸ್ತುತ ಮುಂಬೈ. ಕೋಲ್ಕತ್ತಾ ಅದು ಈಗ ಕಲ್ಕತ್ತಾಗಳಲ್ಲಿ ನಡೆಸ್ತಕ್ಕಂತಹ ಕಾಲೇಜುಗಳನ್ನೇ ಪ್ರೆಸಿಡೆನ್ಸಿ ಕಾಲೇಜುಗಳು ಅಂತ ಕರ್ತಾ ಇದ್ರು. ಆಕ್ಸ್ಫರ್ಡ್ ಇಂಗ್ಲೆಂಡ್ನಲ್ಲಿರ್ತಕ್ಕಂಥ ಹಳೆಯ ವಿಶ್ವವಿದ್ಯಾಲಯ. ಕಂಪಾರ್ಟ್ಮೆಂಟ್ ರೈಲು ಬೋಗಿ. ಸಾರೋಟ್ ಕುದುರೆಗಳನ್ನು ಕಟ್ಟಿ ಓಡಿಸುವ 4 ಚಕ್ರದ ರಥ ಅಥವಾ ಗಾಡಿ. ಮಿಷನರಿ ಶಾಲೆ ಕ್ರೈಸ್ತ ಪಾದ್ರಿಗಳು ನಡೆಸುವ ಶಾಲೆ. ಪಾಶ್ಚಿಮಾತ್ಯ ಪಶ್ಚಿಮ ದೇಶಗಳಿಗೆ ಸಂಬಂಧಿಸಿದ, ಅಂದರೆ ಪಶ್ಚಿಮ ದೇಶಗಳು ಅಂದರೆ ಯಾವ್ಯಾವು, ಯುರೋಪ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಹೀಗೆ ಹಲವಾರು ದೇಶಗಳಿಗೆ ನಾವೆಂತ ಪಾಶ್ಚಿಮಾತ್ಯ ಅಂದರೆ ಪಶ್ಚಿಮ ದೇಶಗಳಂತೆ ಕರಿತೀವಿ. ಭಾರತ ರತ್ನ ಭಾರತ ಸರ್ಕಾರ ನೀಡ್ತಕ್ಕಂತಹ ಅತ್ಯುನ್ನತ ಪ್ರಶಸ್ತಿ ಯಾವುದು, ಭಾರತ ರತ್ನ. ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರವು ಒಂದು. ನೋಡಿ, ಸಾಹಿತ್ಯದ ಹಲವಾರು ಪ್ರಕಾರಗಳಲ್ಲಿ ವ್ಯಕ್ತಿ ಚಿತ್ರ ಕೂಡ ಒಂದು. ನೋಡಿ, ವ್ಯಕ್ತಿ ಚಿತ್ರ ಅಂದರೆ ಏನಪ್ಪ ಅಂದ್ರೆ ನಿರ್ದಿಷ್ಟ ವ್ಯಕ್ತಿಯ ಜೀವನ ಸಾಧನೆ ಸಿದ್ಧಿಯನ್ನು ಕಲಾತ್ಮಕವಾಗಿ ದಾಖಲಿಸುವ ಕ್ರಮ. ಒಬ್ಬ ವ್ಯಕ್ತಿಯ ನಿರ್ದಿಷ್ಟ ಚಿಂತನೆಯನ್ನು ಏನು ಮಾಡ್ತಾರೆ ಇಲ್ಲಿ ನಮಗೆ ಅವರ ಜೀವಮಾನದ ಸಂಪೂರ್ಣ ಸಾಧನೆಗಳನ್ನು ತಿಳಿಸಿಕೊಡ್ತಕ್ಕಂಥ ಒಂದು ಕಲಾತ್ಮಕ ಒಂದು ದೃಶ್ಯ ಅಥವಾ ಒಂದು ಕ್ರಮಕ್ಕೆ ನಾವು ವ್ಯಕ್ತಿ ಚಿತ್ರ ಅಂತ ಕರಿತೀವಿ. ಹೀಗಾಗಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಸಂಪೂರ್ಣ ಜೀವನದ ವ್ಯಕ್ತಿ ಚಿತ್ರವನ್ನು ಪ್ರಸ್ತುತ ಗದ್ಯ ಭಾಗದಲ್ಲಿ ನಾವು ನೋಡಬಹುದು. ನೋಡಿ ಮಕ್ಕಳೇ, ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಜೀವನ ಹಾಗೂ ಸಾಧನೆ ಸ್ಥೂಲವಾಗಿ ಕಲಾತ್ಮಕವಾಗಿ ದಾಖಲಿಸುವ ನಾವು ವ್ಯಕ್ತಿ ಚಿತ್ರ ಅಂತ ಏನು ಕರಿತೀವಲ್ಲ. ಹೀಗಾಗಿ ವಿಸ್ತೃತ ಸುದೀರ್ಘ ವಿವರದ ಬರಹ ಜೀವನ ಚರಿತ್ರೆ ಆದರೆ ಸ್ಥೂಲ ಚಿತ್ರನ ವ್ಯಕ್ತಿ ಚಿತ್ರ. ನೋಡಿ, ನಾನು ಹೇಳಿದೆ ಅಲ್ವಾ, ಒಬ್ಬ ವಿಸ್ತೃತ ನಾವು ಸಾಹಿತ್ಯ ಪ್ರಕಾರಗಳು 3 ರೀತಿಯಾಗಿ ನೋಡ್ತೀವಿ. ಒಂದು ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರ ಮತ್ತು ಇನ್ನೊಂದು ಆತ್ಮಕಥನ ಅಂಥೇಳಿ. ಅದರಲ್ಲಿ ವಿಸ್ತೃತ ಸುದೀರ್ಘವಾಗಿರ್ತಕ್ಕಂತಹ ಅವರ ಜೀವನದ ಸಾಧನೆಯನ್ನು ಬರೆದರ ಜೀವನ ಚರಿತ್ರೆ. ಆಮೇಲೆ ಸ್ಥೂಲವಾಗಿರ್ತಕ್ಕಂಥ ಚಿತ್ರಣಗಳನ್ನು ಅವುಗಳನ್ನ ನಮ್ಮ ಬಿಡಿಸಿ ಹೇಳಿಕೊಟ್ರದು ವ್ಯಕ್ತಿ ಚಿತ್ರ. ವ್ಯಕ್ತಿ ತನ್ನ ಜೀವನದ ಘಟನೆಗಳನ್ನ ಸ್ವತಃ ಬರೆದುಕೊಂಡಿರ್ತಾನೆ, ತಾನೇ ಅದನ್ನು ಬರ್ಕೊಂಡಿರೋದು ಆತ್ಮಕಥನ. ಹೀಗೆ ಆಧುನಿಕ ಕನ್ನಡದಲ್ಲಿ 3 ಬಗೆಯ ಸಾಹಿತ್ಯ ಕೃತಿಗಳು ರಚನೆಯಾಗಿವೆ. ನೋಡಿ, ಯಾವ್ಯಾವು, ಜೀವನ ಚರಿತ್ರೆ, ವ್ಯಕ್ತಿ ಚಿತ್ರ ಮತ್ತು ಆತ್ಮಕಥನ ಅಂತೇಳಿ ನಮ್ಮ ಈ ಆಧುನಿಕ ಸಾಹಿತ್ಯ ಚರಿತ್ರೆಯಲ್ಲೇ 3 ಬಗೆಯ ಕೃತಿಗಳು ಏನಾಗಿವೆ, ವಿಭಾಗಗಳಾಗಿ ರಚನೆಯಾಗಿದ್ದಾವೆ. ಸರ್ವಪಲ್ಲಿ ಡಾಕ್ಟರ್ ರಾಧಾಕೃಷ್ಣನ್ ಅವರದು ವಿಶಿಷ್ಟ ವ್ಯಕ್ತಿತ್ವ. ನೋಡಿ, ಇವರದು ಭಿನ್ನವಾಗಿರ್ತಕ್ಕಂತಹ ತುಂಬ ವಿಶಿಷ್ಟವಾಗಿರ್ತಕ್ಕಂತಹ ವ್ಯಕ್ತಿತ್ವ. ಆದರ್ಶ ಶಿಕ್ಷಕ, ತತ್ವಜ್ಞಾನಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ. ನೋಡಿ, ರಾಧಾಕೃಷ್ಣನ್ ಅವರು ನಮ್ಮೆಲ್ಲರಿಗೂ ಆದರ್ಶ ಶಿಕ್ಷಕರು ಮತ್ತು ಇವರು ಆದರ್ಶ ಶಿಕ್ಷಕರಾಗಿ ಮಾಡ್ತಿರ್ತಕ್ಕಂತಹ ಕೆಲಸಗಳೇನು, ಇವರು ತತ್ವಜ್ಞಾನಿಯಾಗಿ ಇವರು ಮಾಡಿರ್ತಕ್ಕಂಥ ಜೀವಮಾನದ ಸಾಧನೆಗಳೇನು, ಅದಷ್ಟೇ ಅಲ್ಲದೆ ಇವರು ರಾಷ್ಟ್ರಪತಿಯಾಗಿ ನಮ್ಮೆಲ್ಲರಿಗೂ ಯಾವ ರೀತಿಯಾಗಿ ಮಾದರಿಯಾಗಿದ್ದಾರೆ, ಅದಷ್ಟೇ ಅಲ್ಲದೆ ಕೂಡ ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ಏನು, ಇವರ ಜೀವಮಾನದ ಸಾಧನೆ ಉನ್ನತ ಆಗಿರ್ತಕ್ಕಂತಹ ಮೌಲ್ಯಗಳೇನು ಎಂಬುದನ್ನು ನಾವು ಪ್ರಸ್ತುತ ಪಾಠದಲ್ಲಿ ನಾವು ನೋಡ್ಬೋದು. ಅವರ ಜೀವನ ಸಾಧನೆಯ ಸ್ಥೂಲ ನೋಟ ಪ್ರಕೃತ ಗದ್ಯ ಪಾಠದಲ್ಲಿ ವ್ಯಕ್ತಗೊಂಡಿದೆ. ನೋಡಿ, ಅವರ ಜೀವಮಾನದ ಸಂಪೂರ್ಣ ಸಾಧನೆಯ ಸ್ಥೂಲ ನೋಟವನ್ನು ನಾವು ಪ್ರಸ್ತುತ ಭಾಗದಲ್ಲಿ ನಾವು ನೋಡ್ಬೋದು, ಅಂದರೆ ಪಠ್ಯ ಭಾಗದಲ್ಲಿ ನೋಡ್ಬೋದು. ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನನಗೆ ಇದು ದುಃಖ ನೀಡಿದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ಮಕ್ಕಳೇ, ಮಾಸ್ಕೋ ಅನ್ನೋದು ಈ ರಷ್ಯಾ ದೇಶದ ರಾಜಧಾನಿ. ಈ ರಷ್ಯಾ ದೇಶದ ರಾಜಧಾನಿ ಆಗಿರ್ತಕ್ಕಂತಹ ಮಾಸ್ಕೋದಲ್ಲಿ ಈ ರಾಧಾಕೃಷ್ಣನ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿರ್ತಾನೆ. ಬೀಳ್ಕೊಡುಗೆ ಸಮಾರಂಭಕ್ಕೆ ರಾಧಾಕೃಷ್ಣನ್ ಅವರು ಯಾವುದಕ್ಕಾಗಿ ಹೋಗಿದ್ರಪ್ಪ ಅಂತಂದ್ರೆ, ಭಾರತದ ರಾಯಭಾರಿಯಾಗಿ ರಾಧಾಕೃಷ್ಣನ್ ಅವರು ರಷ್ಯಾ ದೇಶದ ಮಾಸ್ಕೋಗೆ ಹೋಗಿರ್ತಾರೆ. ಇವರು ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲವನ್ನು ಮುಗಿಸ್ಕೊಂಡು ಮರಳಿ ಭಾರತಕ್ಕೆ ಬರುವಂಥ ಸಂದರ್ಭದಲ್ಲಿ ಇವ್ರಿಗೊಂದು ಸೆಂಡ್ ಪಾರ್ಟಿಯಲ್ಲಿ ಏರ್ಪಡಿಸ್ತಾರೆ. ಸೆಂಡಪ್ ಅಂದರೆ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡಿರ್ತಾರೆ. ಆ ಬೀಳ್ಕೊಡುಗೆ ಸಮಾರಂಭವನ್ನು ಮುಗಿಸ್ಕೊಂಡು ಬರುತ್ತಿರಬೇಕಾಗಿರುವಂತಹ ಸಂದರ್ಭದಲ್ಲಿ ಆ ಸಮಾರಂಭದಲ್ಲಿ ರಷ್ಯಾ ದೇಶದ ಅಧ್ಯಕ್ಷರಾಗಿರ್ತಕ್ಕಂತಹ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರನ್ನು ಕುರಿತು ಆ ಸಮಾರಂಭದಲ್ಲಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ಸ್ಟಾಲಿನ್ ಅವರು ಯಾಕೆ ಈ ಮಾತು ಹೇಳ್ತಾರಪ್ಪ ಅಂತಂದ್ರೆ,
ಸ್ಟಾಲಿನ್ ಅವರು ರಷ್ಯಾ ದೇಶದಲ್ಲಿದೆ ಇವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಸುದೀರ್ಘವಾಗಿ 30 ವರ್ಷಗಳ ಕಾಲ ಇವರು ರಾಜಕೀಯವಾಗಿ ಆಳ್ವಿಕೆಯನ್ನು ಮಾಡಿದವರು. ಅಲ್ಲಿ ಎಲ್ಲರೂ ಇವರನ್ನು ಏನು ಮಾಡ್ತಾರೆ, ಸೋವಿಯತ್ ರಷ್ಯಾದಲ್ಲಿ ಇವರನ್ನು ವಿರೋಧವನ್ನು ಮಾಡ್ತಾರೆ ಅಂದರೆ ಇವರನ್ನು ಜಾಸ್ತಿ ಜನ ದ್ವೇಷವನ್ನು ಮಾಡ್ತಿರ್ತಾರೆ. ಯಾಕಪ್ಪ ಅಂದರೆ ಇವರೊಬ್ಬರು ಸರ್ವಾಧಿಕಾರಿ ಹಾಗೂ ರಾಜಕೀಯ ಚಿಂತಕರಾಗಿರ್ತಾರೆ. ಇವರು 30 ವರ್ಷದ ಸುದೀರ್ಘ ಆಳ್ವಿಕೆಯಲ್ಲಿ ಕೈಗೊಂಡಂತಹ ಕೆಲವೊಂದು ಏನು ಕಾರ್ಯಗಳಿರ್ತಾವಲ್ಲ ಅವು ಜನರಿಗೆ ಕೆಲವೊಂದು ಸಂದರ್ಭದಲ್ಲಿ ಒಳಿತು ಆಗಿರ್ಬೋದು, ಇನ್ನು ಕೆಲವೊಂದು ಸಂದರ್ಭದಲ್ಲಿ ಕೆಡುಕು ಕೂಡ ಉಂಟಾಗಿರ್ಬೋದು. ಹೀಗಾಗಿ ಅಲ್ಲಿ ಜನರು ಇವರನ್ನು ದ್ವೇಷ ಮಾಡುತ್ತಿರುವಂಥ ಸಂದರ್ಭದಲ್ಲೂ ಕೂಡ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು. ಆಗ ಇವರು ರಾಧಾಕೃಷ್ಣನ್ ಅವರನ್ನು ಕುರಿತು ಈ ಮಾತನ್ನು ಹೇಳ್ತಾರೆ. ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ. ನೋಡಿ, ಆವಾಗ ಅವರ ಮನದಾಳದ ಮಾತುಗಳನ್ನು ಸ್ಟಾಲಿನ್ ಅವರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ನೀವು ಒಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು, ಈಗ ನೀವು ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೀರಿ. ನನಗೆ ಇದು ದುಃಖ ನೀಡಿದೆ, ನನಗೆ ಬಹಳ ಮನಸ್ಸಿಗೆ ಬೇಜಾರಾಗ್ತಾ ಇದೆ. ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ. ನೋಡಿ, ನೀವು ಇನ್ನಷ್ಟು ಕಾಲ ನೀವು ಬಾಳಿ ಬದುಕಬೇಕು, ನಿಮ್ಮ ಜೀವಮಾನದ ಸಾಧನೆ ಇನ್ನಷ್ಟು ಎತ್ತರಕ್ಕೆ ಹೋಗಬೇಕು. ನಾನು ಹೆಚ್ಚು ಕಾಲ ಬಾಳುವುದಿಲ್ಲ. ನೋಡಿ, ನೀವು ಬಾಳಿ ಬದುಕಬೇಕೆಂಬುದೇ ನನ್ನ ಆಸೆ, ಆದರೆ ನೀವು ಹೆಚ್ಚು ಕಾಲ ಬಾಳುವುದಿಲ್ಲ ಅನ್ನೋದೇ ನನ್ನ ಆಸೆ. ರಷ್ಯಾ ದೇಶದ ಅಧ್ಯಕ್ಷ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೀಗೆ ಹೇಳಿದರು. ನೋಡಿ, ಆ ರಷ್ಯಾ ದೇಶದ ರಾಜಧಾನಿ ಆಗಿರ್ತಕ್ಕಂತಹ ಮಾಸ್ಕೋದಲ್ಲಿ ಆ ಬೀಳ್ಕೊಡುಗೆ ಸಮಾರಂಭದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಅವರನ್ನು ಕುರಿತು ಈ ಮಾತನ್ನು ಸ್ಟಾಲಿನ್ ಅವರು ಹೇಳ್ತಾರೆ. ಅಷ್ಟೇ ಅಲ್ಲ, ಅಶೋಕನು ಕಳಿಂಗ ಯುದ್ಧದ ಅನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಎಂದು ತಮ್ಮ ಪ್ರಥಮ ಭೇಟಿಯಲ್ಲಿ ರಾಧಾಕೃಷ್ಣನ್ ಹೇಳಿದ ಮಾತುಗಳನ್ನು ಸ್ಮರಿಸಿಕೊಂಡರು. ನೋಡಿ, ಎಂಥ ಅದ್ಭುತ ಮಾತಲ್ವ ಮಕ್ಕಳೇ. ಅಶೋಕ ತನ್ನ ಜೀವಮಾನದಲ್ಲಿ ಮಾಡಿರ್ತಕ್ಕಂಥ ಯುದ್ಧ ಅಂದರೆ ಅದು ಕಳಿಂಗ ಯುದ್ಧ. ಆ ಕಳಿಂಗ ಯುದ್ಧದಲ್ಲಿ ಅಪಾರ ಸಾವು ನೋವುಗಳನ್ನ ಕಂಡಂಥ ಅಶೋಕನ ಮನಸ್ಸಿಗೆ ತುಂಬ ಬೇಜಾರಾಗಿಬಿಟ್ಟು ಯುದ್ಧ ಮಾಡೋದಂದ್ರೆ ಅದು ಹಿಂಸೆ ಮಾಡಿದ ಹಾಗೆ, ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯುದ್ಧವನ್ನು ಮಾಡುವುದಿಲ್ಲ, ಅದರಿಂದ ಅಪಾರ ಸಾವು ನೋವು ಆಗುತ್ತೆ ಹೊರತಾಗಿ ಇದರಿಂದ ಯಾವುದೇ ರೀತಿಯಾದಂಥ ಸಂತೋಷದ ವಿಷಯ ಇರುವುದೇ ಇಲ್ಲ. ಹೀಗಾಗಿ ನಾನೇನು ಮಾಡ್ತೀನಿ, ಇನ್ನು ಮುಂದೆ ಯುದ್ಧವನ್ನು ಮಾಡುವುದಿಲ್ಲ ಅಂತ ಅಂದ್ಕೊಂಡು ಅಶೋಕ ಏನು ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರವನ್ನು ಮಾಡ್ತಾನೆ. ಹೀಗಾಗಿ ರಾಧಾಕೃಷ್ಣನ್ ಅವರು ಸ್ಟಾಲಿನ್ ಅವರನ್ನು ಭೇಟಿಯಾದಂಥ ಸಂದರ್ಭದಲ್ಲಿ ಈ ಮಾತುಗಳನ್ನು ಹೇಳಿದ್ದನ್ನು ಸ್ಟಾಲಿನ್ ಅವರನ್ನು ಸ್ಮರಿಸಿಕೊಳ್ತಾರೆ. ಪ್ರತಿಯೊಂದು ಧರ್ಮದ ಅಂತಿಮ ಸತ್ಯ ಒಂದೇ. ಪ್ರತಿ ಧರ್ಮವು ಅದರ ಶ್ರೇಷ್ಠ ಗುಣವನ್ನು ತೋರುತ್ತದೆ. ಅದನ್ನು ಅಳವಡಿಸಿಕೊಂಡಾಗ ಯಾವುದೇ ಧರ್ಮದ ಅಸಾಮಾನ್ಯತೆಯ ಅರಿವು ಆಗುವುದೆಂಬ ವಿಷಯವನ್ನು ಅವರು ಎಲ್ಲ ಧರ್ಮಗಳ ಆಳವಾದ ಅಧ್ಯಯನದಿಂದ ಸಾಧಿಸಿ ತೋರಿಸಿದರು. ರಾಧಾಕೃಷ್ಣನ್ ತಮ್ಮ ವಿದ್ವತ್ ತಪದ ಫಲವಾಗಿ ಯುಗದ ಪರಿವರ್ತನಾಶೀಲ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರೆನಿಸಿದರು. ರಾಧಾಕೃಷ್ಣನ್ ಅವರು ನಮ್ಮ ಹಿಂದೂ ಧರ್ಮದ ಗ್ರಂಥಗಳನ್ನು ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಆಗಿರ್ಬೋದು, ಅದಷ್ಟೇ ಅಲ್ಲದೆ ಇಸ್ಲಾಂ ಧರ್ಮದ ಗ್ರಂಥ ಆಗಿರ್ತಕ್ಕಂತಹ ಕುರಾನ್ ಆಗಿರ್ಬೋದು, ಕ್ರೈಸ್ತ ಧರ್ಮದ ಗ್ರಂಥ ಬೈಬಲ್, ಹೀಗೆ ಎಲ್ಲ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥ ರಾಧಾಕೃಷ್ಣನ್ ಅವರು ಎಲ್ಲ ಧರ್ಮದ ಗ್ರಂಥಗಳ ಸಾರವನ್ನು ಜನರಿಗೆ ಹೇಳ್ಕೊಡ್ತಾರೆ. ಏನಂತ, ಯಾವ ಧರ್ಮ ಗ್ರಂಥದಲ್ಲೂ ಕಳ್ಳತನ ಮಾಡಬೇಕು, ಮೋಸ ಮಾಡಿ ಹಣವನ್ನು ಪಡಿಬೇಕು, ಕೊಲೆ ಮಾಡಬೇಕು, ಸುಲಿಗೆ ಮಾಡಬೇಕು ಅಂತ ಯಾವುದೂ ಹೇಳ್ಕೊಟ್ಟಿಲ್ಲ. ಎಲ್ಲ ಧರ್ಮಗಳ ಸಾರ ಏನು, ಒಳಿತನ್ನೇ ಬಯಸುವುದು, ಒಳ್ಳೆಯದನ್ನೇ ಮಾಡುವುದು, ಎಲ್ಲರಿಗೂ ಒಳ್ಳೆಯದೇ ಆಗಬೇಕನ್ನುವಂಥ ಸಾರವನ್ನು ಹೇಳ್ಕೊಟ್ಟಿದ್ದಾರೆ ಅಂಥೇಳಿ ಅವರು ಆಳವಾಗಿ ಅಧ್ಯಯನವನ್ನು ಮಾಡಿ ತೋರಿಸಿದವರು. ಅದಷ್ಟೇ ತಮ್ಮ ವಿದ್ವತ್ ತಪದ ಫಲವಾಗಿ ಅಂತಂದ್ರೆ ತಮ್ಮಲ್ಲಿರ್ತಕ್ಕಂತಹ ಹೆಚ್ಚಿನ ಜ್ಞಾನದ ಫಲವಾಗಿ ಅವ್ರು ಏನು ಮಾಡ್ತಾರೆ, ಆ ಯುಗದಲ್ಲಿರ್ತಕ್ಕಂತಹ ಪರಿವರ್ತನಶೀಲ ಪ್ರಭಾವ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಮಕ್ಕಳೇ, ಇನ್ನು ರಾಧಾಕೃಷ್ಣನ್ ಅವರು ಎಲ್ಲಿ ಜನಿಸಿದರು, ಅವ್ರ ವಿದ್ಯಾಭ್ಯಾಸ ಎಲ್ಲಾಯಿತು, ಅವ್ರ ತಂದೆ ತಾಯಿ ಏನು, ಅವರು ಏನೇನು ಸಾಧನೆಗಳನ್ನು ಮಾಡಿದ್ರು ಎಂಬುದನ್ನು ಮುಂದುವರೆದು ನೋಡೋಣ ಬನ್ನಿ. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ ಈಗಿನ ಸೀಮಾಂಧ್ರ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತನಿ ಎಂಬ ಪುಟ್ಟ ಗ್ರಾಮದಲ್ಲಿ 1888 ಸೆಪ್ಟೆಂಬರ್ 5ರಂದು ಜನಿಸಿದರು. ರಾಧಾಕೃಷ್ಣನ್ ಅವರು ಆಂಧ್ರ ಪ್ರದೇಶದ ಈಗಿನ ಸೀಮಾಂಧ್ರ ಅಂತ ಏನು ಕರಿತೀವಲ್ಲ ಆ ಪ್ರದೇಶದಲ್ಲಿ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮಿಳುನಾಡಿನ ಗಡಿಭಾಗದಲ್ಲಿರ್ತಕ್ಕಂತಹ ತಿರುತ್ತನಿ ಅನ್ನುವಂಥ ಒಂದು ಪುಟ್ಟ ಗ್ರಾಮ, ಆ ಗ್ರಾಮದಲ್ಲಿ ಇವರು ಜನಿಸ್ತಾರೆ. ಯಾವಾಗ ಅಂತಂದ್ರೆ ಸೆಪ್ಟೆಂಬರ್ 5ರಂದು 1888ರಂದು ಇವರ ಜನನ ಆಗುತ್ತೆ. ತಂದೆ ವೀರಸ್ವಾಮಿ, ತಾಯಿ ಸೀತಮ್ಮ. ರಾಧಾಕೃಷ್ಣನ್ ಅವರ ತಂದೆ ಹೆಸರು ವೀರಸ್ವಾಮಿ, ತಾಯಿ ಹೆಸರು ಸೀತಮ್ಮ ಅಂತೇಳಿ. ಅವರ ಮುತ್ತಜ್ಜ ವೀರಸ್ವಾಮಿ, ನೋಡಿ ಅವರ ಅಜ್ಜನ ಹೆಸರು ಕೂಡ ವೀರಸ್ವಾಮಿ. ಮಕ್ಕಳಲ್ಲಿ ತಂದೆ ಹೆಸರು ಮತ್ತು ಅಜ್ಜನ ಹೆಸರು ಒಂದೇ ಇರುವುದರಿಂದ ನೀವು ಕನ್ಫ್ಯೂಸ್ ಆಗಬೇಡಿ. ಯಾಕಪ್ಪ ಅಂತಂದ್ರೆ ಮೊದಲಿನ ಕಾಲದಲ್ಲೆಲ್ಲ ಏನು ಮಾಡ್ತಾಯಿದ್ರು,
ಹಿರಿಯರನ್ನು ನೆನಪು ಮಾಡ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ಹಿರಿಯರ ಮೇಲೆ ಇರ್ತಕ್ಕಂತಹ ಅತಿಯಾದ ಪ್ರೀತಿ ವ್ಯಾಮೋಹದಿಂದ ಏನು ಮಾಡ್ತಾರೆ, ತಮ್ಮ ಮುಂದೆ ಹುಟ್ಟುವಂತಹ ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಹೆಸರುಗಳನ್ನು ಇಡ್ತಾ ಇದ್ರು. ಆಂಧ್ರದ ಸರ್ವಪಲ್ಲಿಯಿಂದ ತಮಿಳುನಾಡಿನ ತಿರುತ್ತನಿಗೆ ಬಂದು ನೆಲೆಸಿದರು. ನೋಡಿ, ಇವರು ಏನು ಮಾಡ್ತಾರಪ್ಪ ಅಂದ್ರೆ ಅವರ ಮುತ್ತಜ್ಜರಾಗಿರ್ತಕ್ಕಂಥ ವೀರಸ್ವಾಮಿಯವರು ತಮ್ಮ ಕುಟುಂಬ ಸಮೇತವಾಗಿ ಆಂಧ್ರದ ಸರ್ವಪಲ್ಲಿಯಿಂದ ಬಿಟ್ಟು ಅಲ್ಲಿ ಏನು ಮಾಡ್ತಾರೆ, ಕೊನೆಗೆ ತಮಿಳುನಾಡು ತಿರುತ್ತನಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಬಂದು ನೆಲೆಸ್ತಾರ. ಪತ್ನಿ ಶಿವಕಾಮು ಅಥವಾ ಪದ್ಮ. ನೋಡಿ, ಇವರ ಪತ್ನಿ ಹೆಸರು ಶಿವಕಾಮು ಅಂತೇಳಿ ಅಂತ ಇದ್ರು, ಮತ್ತು ಇನ್ನೊಂದು ಹೆಸರು ಅಂತ ಪದ್ಮ ಅನ್ನುವಂಥ ಹೆಸರಿನಿಂದ ಕೂಡ ಅವರನ್ನು ಕರಿತಾ ಇದ್ರು. ರಾಧಾಕೃಷ್ಣನ್ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು. ನೋಡಿ, ರಾಧಾಕೃಷ್ಣನ್ ಅವರು ತಮ್ಮ ಜೀವಮಾನದಲ್ಲಿ ಏನೇ ಸಾಧನೆಗಳನ್ನು ಮಾಡಿದರು ಅಥವಾ ಏನೇ ಕೆಲಸಗಳನ್ನ ಮಾಡಿದರೂ ಕೂಡ ಇವರು ಏನು ಮಾಡ್ತಾಯಿದ್ರು, ವಿಶೇಷವಾಗಿರ್ತಕ್ಕಂತಹ ಸಹಕಾರನ ಸಪೋರ್ಟನ್ನು ನೀಡ್ತಾ ಇದ್ರು. ವೀರಸ್ವಾಮಿ ಅವರಿಗೆ ತಮ್ಮ ಮಗ ಆಂಗ್ಲ ಭಾಷೆ ಕಲಿಯುವುದು ಇಷ್ಟವಿರಲಿಲ್ಲ. ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ. ವೀರಸ್ವಾಮಿ ಅವರಿಗೆ ಏನಂದ್ರೆ ಅವರ ತಂದೆ ಆಗಿರ್ತಕ್ಕಂತಹ ವೀರಸ್ವಾಮಿ ಅವರಿಗೆ, ಯಾರು ರಾಧಾಕೃಷ್ಣ ಅವ್ರ ತಂದೆ ಆಗಿರ್ತಕ್ಕಂಥ ವೀರಸ್ವಾಮಿ ಅವರಿಗೆ ಅವ್ರ ಮಗ ಆಗಿರ್ತಕ್ಕಂಥ ರಾಧಾಕೃಷ್ಣ ಆಂಗ್ಲ ಭಾಷೆ ಕಲಿಯೋದು ಇಷ್ಟ ಇರಲಿಲ್ಲ. ಯಾಕಪ್ಪ ಅಂದದು ಬ್ರಿಟಿಷರ ಭಾಷೆ, ಅದು ಪಾಶ್ಚಿಮಾತ್ಯ ಭಾಷೆ ಅನ್ನುವಂತಹ ಕಾರಣದಿಂದ ಆತ ರಾಧಾಕೃಷ್ಣನವರು ಯಾವುದೇ ಕಾರಣಕ್ಕೂ ಆಂಗ್ಲ ಭಾಷೆ ಕಲಿಬಾರ್ದು ಅನ್ನುವಂತಹ ಒಂದು ಹಂಬಲ ಇತ್ತು. ದೇಸಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬ ಅಪೇಕ್ಷೆ. ನೋಡಿ, ನಮ್ಮ ದೇಶೀಯ ಭಾಷೆಯಾಗಿರ್ತಕ್ಕಂಥ ಸಂಸ್ಕೃತವನ್ನು ಅದನ್ನೇ ಕಲಿಯಲಿ, ಬ್ರಿಟಿಷರ ಭಾಷೆಯಾಗಿರ್ತಕ್ಕಂತಹ ಆಂಗ್ಲ ಭಾಷೆಯನ್ನು ಕಲಿಯೋದು ಬೇಡ ಅನ್ನೋದು ಅವರ ಅಪೇಕ್ಷೆ ಆಗಿತ್ತು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ಏನಾಯ್ತಪ್ಪ ಅಂದ್ರೆ ಅದು ಸಾಧ್ಯವಾಗಲಿಲ್ಲ. ಅನಂತರ ತಿರುಪತಿಯ ಹರ್ಮನ್ಸ್ ಬರ್ಗ್ ಮಿಷನರಿ ಶಾಲೆಗೆ ಸೇರಿಸಿದರು. ನಂತರ ಇವರ ತಂದೆ ವೀರಸ್ವಾಮಿ ಅವರು ಏನು ಮಾಡ್ತಾರೆ, ರಾಧಾಕೃಷ್ಣನ್ ಅವರನ್ನು ತಿರುಪತಿಯಲ್ಲಿರ್ತಕ್ಕಂಥ ಹರ್ಮನ್ಸ್ ಬರ್ಗ್ ಅನ್ನುವಂತಹ ಮಿಷನರಿ ಶಾಲೆಗೆ ಸೇರಿಸ್ತಾರೆ. ಮಿಷನರಿ ಶಾಲೆ ಅಂತಂದರೆ ಏನಪ್ಪ ಅಂದ್ರೆ ಕ್ರೈಸ್ತ ಪಾದ್ರಿಗಳು ನಡೆಸುವಂತಹ ಒಂದು ಶಾಲೆಗೆ ನಾವು ಮಿಷನರಿ ಶಾಲೆಗಳಂತೆ ಕರಿತೀವಿ. ಅಲ್ಲಿ ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಮನ್ನಣೆ ಇತ್ತು. ನೋಡಿ ಮಕ್ಕಳೇ, ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಆ ಮಿಷನರಿ ಶಾಲೆ ಒಳಗೆ ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚಾಗಿ ಪ್ರಾಧಾನ್ಯತೆ ಕೊಡಲಾಗ್ತಿತ್ತು. ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದ ರಾಧಾಕೃಷ್ಣನ್ ವೆಲ್ಲೂರಿನ ಊರ್ಸ್ ಕಾಲೇಜಿಗೆ BA ಪೂರ್ವದ 2 ವರ್ಷಗಳ ಕಾಲ ಕಲಾ ಪದವಿಗೆ ಸೇರಿದರು. ಅಲ್ಲಿ ಏನಾಗತ್ತಪ್ಪ ಅಂದ್ರೆ ಇಂಗ್ಲೀಷ್ ವಿದ್ಯಾಭ್ಯಾಸಕ್ಕೆ ಹೆಚ್ಚಾಗಿ ಮನ್ನಣೆ ಕೊಟ್ಟಿದ್ದರಿಂದ ಅವರು ಹೆಚ್ಚಾಗಿ ಆಂಗ್ಲ ಭಾಷೆಯನ್ನು ಕಲಿತರು. ಅದಾದಮೇಲೆ ಪ್ರೌಢಶಾಲಾ ಶಿಕ್ಷಣವನ್ನು ಏನೇ ಇವರು ಹೈಸ್ಕೂಲನ್ನು ಮುಗಿಸಿದಾದಮೇಲೆ ರಾಧಾಕೃಷ್ಣನ್ ಅವರು ವೆಲ್ಲೂರಿನಲ್ಲಿರ್ತಕ್ಕಂತಹ ಊರ್ಸ್ ಅನ್ನುವಂತಹ ಒಂದು ಕಾಲೇಜಿಗೆ ಸೇರಿಕೊಳ್ತಾರೆ. ಯಾವುದಕ್ಕಾಗಿ ಸೇರ್ಕೊಳ್ತಾರಪ್ಪ ಅಂದ್ರೆ BA ಪೂರ್ವದ, BA ಅಂತ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತೇಳಿ ನಾವು ಕರಿತೀವಿ. ಈ BA ಪೂರ್ವದ ಏನು PUC ಅಂತ ಪೂರ್ವದ 2 ವರ್ಷಗಳು ಅಂತಂದ್ರೆ ಏನು PUC ಅಂತ ಕರಿತೀವಲ್ಲ, ಆ PUCಯಲ್ಲಿ ಕಲಾ ಪದವಿಯನ್ನು ಕಲೀಲಿಕ್ಕೆ ಇವರು ವೆಲ್ಲೂರಿನಲ್ಲಿರುವ ಊರ್ಸ್ ಕಾಲೇಜ್ಗೆ ಸೇರಿಕೊಳ್ತಾರೆ. ಮಿಷನರಿ ಶಾಲೆಯ ಶಿಸ್ತಿನ ತರಬೇತಿಯಿಂದ ರಾಧಾಕೃಷ್ಣನ್ ಅವರ ಮನಸ್ಸು ನಿಧಾನವಾಗಿ ಅಧ್ಯಯನದತ್ತ ವಾಲಿತು. ಅಲ್ಲಿ ಹೆಚ್ಚಾಗಿ ಶಿಸ್ತನ್ನು ಕೊಟ್ಟಿದ್ದರಿಂದ ಏನು ಮಾಡಿದ್ರು, ಮಿಷನರಿ ಶಾಲೆಯಲ್ಲಿ ಹೆಚ್ಚಾಗಿ ಶಿಸ್ತು ಇದ್ದಿದ್ದರಿಂದ ಏನಾಯ್ತಪ್ಪ ಅಂದರೆ ರಾಧಾಕೃಷ್ಣನ್ ಅವರ ಮನಸ್ಸು ಬರ್ತಾ ಅಧ್ಯಯನದತ್ತ ಸಾಗಲು ಪ್ರಾರಂಭ ಮಾಡಿತು. ಮೊದಲು ಇವರಿಗೆ ಅಷ್ಟೊಂದು ಅಭ್ಯಾಸದಲ್ಲಿ ಆಸಕ್ತಿ ಏನಿರಲಿಲ್ಲ. ಅಲ್ಲಿ ಕಟ್ಟುನಿಟ್ಟಾದ ಶಿಸ್ತಿನ ಸಲುವಾಗಿ ಇವ್ರು ಏನು ಮಾಡಿದಪ್ಪ ಅಂದ್ರೆ ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದರು. ಗ್ರಹಣ ಶಕ್ತಿ ಚುರುಕಾಯಿತು. ನೋಡಿ, ಗ್ರಹಣ ಶಕ್ತಿ ಅಂತಂದರೆ ಇವರಿಗೆ ಹೇಳಿದ ತಕ್ಷಣ ಏನು ಹೇಳ್ತಾರಲ್ಲ ಅಂತ ಹೇಳಿದ ತಕ್ಷಣ ಕ್ಯಾಪ್ಚರ್ ಮಾಡ್ಕೋವಂಥ ಮೈಂಡ್ ಸೆಟ್ ಇದಾಯಿತು. ಹೀಗಾಗಿ ಗ್ರಹಣ ಶಕ್ತಿ ಇವ್ರಿಗೆ ಚುರುಕಾಯಿತು. ವಿದ್ಯಾರ್ಥಿ ಜೀವನದ ಗುರಿಯ ಅರಿವು ಅವರಿಗಾಯಿತು. ನೋಡಿ, ರಾಧಾಕೃಷ್ಣನ್ ಅವರ ಅತಿಯಾದ ಶಿಸ್ತಿನಿಂದಾಗಿ ಹೆಚ್ಚಾಗಿ ಇವರು ಅಭ್ಯಾಸವನ್ನು ಮಾಡಲಿಕ್ಕೆ ಅಧ್ಯಯನದ ಕಡೆಗೆ ಏನು ವಾಲಿದ್ರಲ್ಲ. ಹೀಗಾಗಿ ವಿದ್ಯಾರ್ಥಿ ಜೀವನ ಅಂದರೆ ಏನು, ವಿದ್ಯಾರ್ಥಿಯ ಕರ್ತವ್ಯ ಏನು, ವಿದ್ಯಾರ್ಥಿ ಆದವರು ಹೇಗಿರಬೇಕು ಅನ್ನುವಂಥ ಅರಿವು ಅವರಿಗೆ ಆಯಿತು. ಶಿಸ್ತು ಗಾಂಭೀರ್ಯಗಳೊಡನೆ ಅಧ್ಯಯನಶೀಲರಾಗ ತೊಡಗಿದರು. ನೋಡಿ, ಅವ್ರು ಏನು ಮಾಡಿದರು, ಶಿಸ್ತಿನಿಂದ ಕಟುಬದ್ಧರಾಗಿ ಅತ್ಯಂತ ಶಿಸ್ತನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು, ಗಾಂಭೀರ್ಯತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರು. ಇನ್ನೂ ಹೆಚ್ಚಾಗಿ ಅಭ್ಯಾಸವನ್ನು ಮಾಡಲಿಕ್ಕೆ ತೊಡಗಿದರು, ಅಂದರೆ ಅಧ್ಯಯನ ಮಾಡಲಿಕ್ಕೆ ತೊಡಗಿದರು. ವಿದ್ಯಾರ್ಥಿ ವೇತನ ಪಡೆದು ಅಂದಿನ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ BA ಪದವಿಗೆ ಸೇರಿದರಲ್ಲದೆ ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾದರು. ನೋಡಿ, ವಿದ್ಯಾರ್ಥಿ ವೇತನ ಅಂದರೆ ಮಕ್ಕಳೇ ಸ್ಕಾಲರ್ಶಿಪ್ ಅಂತ ಕರಿತೀವಿ. ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ಏನು ಮಾಡಿದ್ರು, ಅದೇ ಸ್ಕಾಲರ್ಶಿಪ್ನಲ್ಲಿ ಇವರು ಮದ್ರಾಸ್ನಲ್ಲಿರ್ತಕ್ಕಂತಹ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಸೇರಿಕೊಳ್ತಾರೆ. ಯಾವ ವಿಷಯಕ್ಕಾಗಿ ಅಂದರೆ BA ಕಲೀಲಿಕ್ಕೆ, ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂತ ಏನು ಕರಿತೀವಲ್ಲ ಅದನ್ನು ಕಲೀಲಿಕ್ಕೆ ಸೇರಿಕೊಳ್ತಾರೆ.
ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಅಂತೇಳಿ ಇವರು ಅನ್ನಿಸ್ಕೋತಾರೆ ಮತ್ತು ಪ್ರಥಮ ದರ್ಜೆಯಲ್ಲಿ ಇವರು ಪಾಸ್ ಆಗ್ತಾರೆ. ತತ್ವಶಾಸ್ತ್ರ ಅಂತಂದರೆ ಏನಪ್ಪ ಅಂದರೆ ಪ್ರಪಂಚದಲ್ಲಿರ್ತಕ್ಕಂತಹ ನೈಜತೆ ಆಗಿರ್ಬೋದು, ವಾಸ್ತವ ಆಗಿರ್ಬೋದು, ಇವುಗಳನ್ನೆಲ್ಲವನ್ನು ಆಳವಾಗಿ ಅಧ್ಯಯನ ಮಾಡುವುದನ್ನು ನಾವೇನು ಕರಿತೀವಿ ಅಂದರೆ ತತ್ವಶಾಸ್ತ್ರ. ಅಂದರೆ ಪ್ರಪಂಚ ಆಗಿರ್ಬೋದು, ಜೀವನ ಆಗಿರ್ಬೋದು, ನೈಜತೆ ಆಗಿರ್ಬೋದು, ವಾಸ್ತವಿಕ ಘಟನೆಗಳಾಗಿರ್ಬೋದು, ಎಲ್ಲವನ್ನು ಕುರಿತಾಗಿ ಅಧ್ಯಯನ ಮಾಡುವಂತಹ ಒಂದು ಫಿಲಾಸಫಿ ಅಥವಾ ಆಳವಾದ ಅಧ್ಯಯನ ಕ್ರಮಕ್ಕೆ ತತ್ವಶಾಸ್ತ್ರ ಅಂತ ನಾವು ಕರಿತೀವಿ. ಹೀಗಾಗಿ ರಾಧಾಕೃಷ್ಣನವರು ತತ್ವಶಾಸ್ತ್ರ ವಿಷಯದಲ್ಲಿ ಇವರೇನು ಉತ್ತಮ ವಿದ್ಯಾರ್ಥಿ ಅಂತ ಅನಿಸಿಕೊಳ್ಳೋದು ಅಷ್ಟೇ ಅಲ್ಲದೆ ಕೂಡ ಪ್ರಥಮ ದರ್ಜೆಯಲ್ಲಿ ಇವರು ಪಾಸ್ ಆಗ್ತಾರೆ. ಮನೆಯ ಜವಾಬ್ದಾರಿ ಹೊತ್ತ ಇವರು ಕಿರಿಯ ಸಹಪಾಠಿಗಳಿಗೆ ಮನೆಯ ಪಾಠ ಹೇಳಿ ಹಣ ಗಳಿಸುತ್ತಿದ್ದರು. ಸಂಪೂರ್ಣ ಮನೆಯ ಜವಾಬ್ದಾರಿ ರಾಧಾಕೃಷ್ಣನವರ ಹೆಗಲ ಮೇಲೆ ಇತ್ತು. ಹೀಗಾಗಿ ಮನೆಯ ಜವಾಬ್ದಾರಿಯನ್ನು ಹೊತ್ತಂತಹ ರಾಧಾಕೃಷ್ಣನವರು ಇವರ ಕಿರಿಯ ಸಹಪಾಠಿಗಳಂದರೆ ಇವರ ಜೂನಿಯರ್ ಅಂತ ಏನು ಕರಿತೀವಲ್ಲ ಅವರಿಗೆ ಮನೆಯಲ್ಲೇ ಇವರು ಪಾಠವನ್ನು ಹೇಳಿಕೊಂಡು ಅದರಿಂದ ಬಂದಂತಹ ಹಣದಿಂದ ತಮ್ಮ ಕುಟುಂಬದ ನಿರ್ವಹಣೆಯನ್ನು ಇವರು ಮಾಡ್ತಾಯಿದ್ರು. ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ. ನೋಡಿ ಮಕ್ಕಳೇ, ಎಲ್ಲಿ ಶಿಸ್ತಿರುತ್ತೋ ಅಲ್ಲಿ ಶಿಕ್ಷಣ ಇರುತ್ತೆ. ಇವರು ಯಾವುದೇ ಕಾರಣಕ್ಕೂ ಏನು ಮಾಡಿದ್ರು, ತಮ್ಮ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಗೆ ಅಡ್ಡಿ ಆಗಲಿಲ್ಲ. ಹೀಗಾಗಿ ಇವರು ತಮ್ಮ ಜೀವಮಾನದಲ್ಲಿ ನಾನು ಬಡತನ ಇದೆ, ನಮ್ಮ ಕಡೆ ದುಡ್ಡಿಲ್ಲ, ನಾನು ಶಾಲೆಯನ್ನು ಕಲಿಲಿಕ್ಕಾಗಲ್ಲ, ನಾನು ಶಿಕ್ಷಣ ಮುಂದುವರಿಸಲಿಕ್ಕೆ ಆಗುವುದಿಲ್ಲ ಅಂತೇಳಿ ಹೀಗೆ ಹಲವಾರು ವಿಷಯಗಳನ್ನು ಗ್ರಹಿಸ್ಕೊಳ್ತಿದ್ದಂತಹ ಇವರ ಸಾಧನೆಗೆ ಯಾವುದೇ ಕಾರಣಕ್ಕೂ ಇವರ ಬಡತನ ಆಗಿರ್ಬೋದು, ಇವರ ಆರ್ಥಿಕ ಪರಿಸ್ಥಿತಿ ಅಡ್ಡಿ ಆಗಲಿಲ್ಲ. ಬಡತನದ ಬೇಗೆಯಲ್ಲಿ ತಮ್ಮ ಆಸಕ್ತಿಯ ವಿಷಯವಾದ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದರು. ನೋಡಿ, ಇವರಿಗೆ ಅತ್ಯಂತ ಇಂಟ್ರೆಸ್ಟ್ ಇದ್ದ ವಿಷಯ ಯಾವುದು? ತತ್ವಶಾಸ್ತ್ರ. ಅದರಲ್ಲಿ ಮಾಸ್ಟರ್ ಆಫ್ ಆರ್ಟ್ಸನ್ನು ಇವರು ಪಡ್ಕೊಳ್ತಾರೆ. ಅಂತಂದ್ರೆ ಅಷ್ಟೆಲ್ಲ ಬಡತನ ಇದ್ದರು, ಅಷ್ಟೆಲ್ಲ ಬಡತನದ ಬೇಗೆಯಲ್ಲಿ ಇವರು ನರಳ್ತಾ ಇದ್ದರೂ ಕೂಡ ಇವರು ಏನು ಮಾಡೋದು, ತತ್ವಶಾಸ್ತ್ರ ಪದವಿಯನ್ನು ಇವರು ಪಡ್ಕೊಳ್ತಾರೆ. ಮಕ್ಕಳೇ, ಮುಂದುವರೆದಂತಹ ಪಾಠವನ್ನು ನಾವು ಇನ್ನು ಅವರಲ್ಲಿ ಶಿಕ್ಷಣ ಅಂತೂ ಪೂರ್ಣ ಆಯ್ತಲ್ವಾ ಇನ್ನಿನ ತರಗತಿಯಲ್ಲಿ. ಮುಂದಿನ ತರಗತಿಯಲ್ಲಿ ನಾವು ಹೇಳೋಣ ಅವರು ಎಲ್ಲೆಲ್ಲಿ ಕೆಲಸವನ್ನು ಮಾಡಿದರು, ಯಾವ ರೀತಿಯಾಗಿ ಅವರು ಮುಂದಿನ ಜೀವಮಾನ ಸಾಧನೆ ಏನು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಅಭ್ಯಾಸ ಮಾಡೋಣ. ಇಲ್ಲಿವರೆಗಿನ ತರಗತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇನ್ನು ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.